ನಿಖಿಲ್ ಅವರ ನಾಮಪತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೇ ಗೊಂದಲ ಇದ್ರೂ ಚುನಾವಣಾ ಆಯೋಗ ಅದನ್ನ ನೋಡಿಕೊಳ್ಳುತ್ತೆ. ಇದು ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ. ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಆಯೋಗವು ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿರುತ್ತೆ. ಯಾವುದೇ ಪಕ್ಷದ ಪರ ಅವರು ಕೆಲಸ ಮಾಡೋದಿಲ್ಲ. ಅದೇನೇ ದೂರು ಇದು ಚುನಾವಣಾ ಆಯೋಗಕ್ಕೆ ನೀಡಬಹುದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಸಮಸ್ಯೆ ಆಗಿದ್ರು ಅದನ್ನೆಲ್ಲ ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಅವ್ರು ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ. ಹಾಗೇನಾದ್ರೂ ಅವರಿಗೆ ಸಮಸ್ಯೆ ಆಗಿದ್ರೆ ಆಯೋಗಕ್ಕೆ ಅವರು ಕಂಪ್ಲೇಂಟ್ ಕೊಡ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಸುಮಲತಾ ಅವರಿಗೆ ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೊಟ್ಟ ನಂತರದಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ವಿಚಾರಗಳಲ್ಲಿ ಗೊಂದಲ ಆಗಿರೋದು, ಒಂದಷ್ಟು ವಿಚಾರಗಳಲ್ಲಿ ಸ್ವಲ್ಪ ತಪ್ಪಾಗಿರೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ. ನೋಡ್ಬೇಕಿದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ. ಪ್ರತಿಯೊಬ್ರು ಕೂಡ ಈಗ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ಅವಲೋಕಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಏನಾಗಬಹುದು ಅನ್ನುವಂಥದ್ರ ಮೇಲೆ ಗಮನ ಇಟ್ಟಿದ್ದಾರೆ. ಅದರ ಸಂದರ್ಭದಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದು ಏನೇ ಸಮಸ್ಯೆ ಆಗಿದ್ರು ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಚುನಾವಣಾ ಅಧಿಕಾರಿ ಮೇಲೆ ಸುಮಲತಾ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇರೋ ಕಾರಣದಿಂದಾಗಿ ಸಮಸ್ಯೆ ಸ್ವಲ್ಪ ಜಟಿಲವಾಗ್ತಾ ಇದೆ.